ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಲರ್ನರ್ ಸೆಂಟರ್ಡ್ ಮೆಥಡ್ಸ್, ಕಂಟೆಂಟ್ ಫೋಕಸ್ಡ್ ಮೆಥಡ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್, ಇನ್ನೂ ಬೇರೆ ಆಗಿರುವಂತಹ ಮೆಥಡ್ಸ್ಗಳಿರುತ್ತೆ. ಆ ಮೆಥಡ್ಸಿನ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲೆಕ್ಚರ್ ಮೆಥಡ್. ಆ ವರ್ಡೇ ನಮ್ಗೆ ಹೇಳಿಬಿಡುತ್ತೆ ಲೆಕ್ಚರ್ ಅಂದರೆ ಏನು ಅಂತ ಅನ್ನೋದು. ಅಂದರೆ ಇಟ್ಸ್ ಒನ್ ಸೈಡೆಡ್ ಕಾನ್ವರ್ಸೇಷನ್ ಅನ್ನೋ ಥರ. ಫಾರ್ ಅ ಫಾರ್ಮಲ್ ಆರ್ ಅ ಸೆಮಿ ಫಾರ್ಮಲ್ ಡಿಸ್ಕೋರ್ಸ್ ಇನ್ ವಿಚ್ ದ ಇನ್ಸ್ಟ್ರಕ್ಟರ್ ಪ್ರೆಸೆಂಟ್ಸ್ ಅ ಸೀರೀಸ್ ಆಫ್ ಈವೆಂಟ್ಸ್, ಫ್ಯಾಕ್ಟ್ಸ್. ಅಂದರೆ ಇದು ಒಬ್ಬರೇ ಪಾಠ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಕೇಳಿಸ್ಕೊಳ್ತಾ ಇರ್ತಾರೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಲೆಕ್ಚರ್ ಮೆಥಡ್ ಅಂತ ಹೇಳ್ತೀವಿ. ಲೆಕ್ಚರ್ ಮೆಥಡಲ್ಲಿ ಏನೇನು ಹೇಳ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಈವೆಂಟ್ಸ್ ಬಗ್ಗೆ ಹೇಳ್ತಿರ್ಬೋದು, ಅಥವಾ ಒಂದು ಯಾವ್ದಾದ್ರು ಫ್ಯಾಕ್ಟ್ಸ್ ಬಗ್ಗೆ, ಯಾವುದಾದ್ರೂ ಒಂದು ಪ್ರಿನ್ಸಿಪಲ್ಸ್ಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಸೊ ಇದರಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ ಅಂತ ಅಂದರೆ ಇಟ್ ಕ್ರಿಯೇಟ್ಸ್ ಅ ನ್ಯೂ ಐಡಿಯಾಸ್. ಮತ್ತು ಈ ಒಂದು ಲೆಕ್ಚರ್ ಮೆಥಡಿಂದ ನಮಗೆ ಏನು ಯೂಸ್ಫುಲ್ ಅಂದರೆ, ಒಂದು ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾಗ ಅಟ್ ಎ ಟೈಮ್ ನಾವು ಒಂದು ವಿಷಯನ ಅವರಿಗೆ ನಾವು ಡೆಲಿವರ್ ಮಾಡ್ಬೋದು. ದ ಟೀಚರ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಹ್ಯಾಸ್ ಅ ಮಾಸ್ಟ್ರಿ ಆನ್ ದ ಸಬ್ಜೆಕ್ಟ್, ಎಕ್ಸ್ಪ್ಲೈನ್ಸ್ ಆಲ್ ದ ಪಾಯಿಂಟ್ಸ್ ಆ್ಯಂಡ್ ಆನ್ಸರ್ ಆಲ್ ದ ಕ್ವೆಶನ್ಸ್ ರೈಸ್ಡ್ ಬೈ ದ ಸ್ಟೂಡೆಂಟ್ಸ್. ಸೊ ಟೀಚರ್ ಆಗಿರೋರು ಇಲ್ಲಿ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ಮಾಸ್ಟ್ರಿ ಹೊಂದಿರ್ತಾರೆ. ಅಟ್ ದ ಸೇಮ್ ಟೈಮ್ ಏನಾದರೂ ಕ್ವೆಶನ್ಸ್ಗಳನ್ನ ಕೇಳಿದ್ರು ಸಹಿತ ಆ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇರ್ತಾರೆ. ಮತ್ತು ಇದರಲ್ಲಿ ಮಕ್ಕಳು ಯಾವ ರೀತಿಯಾಗಿ ಕಲಿತಾರೆ ಅಂದರೆ, ಚಿಲ್ಡ್ರನ್ಸ್ ಲರ್ನ್ ಥ್ರೂ ಲಿಸನಿಂಗ್ ಆ್ಯಂಡ್ ಸ್ಟೂಡೆಂಟ್ ಕ್ಯಾನ್ ಆಸ್ಕ್ ಎನಿ ಇಫ್ ದೇ ನೀಡೆಡ್ ಎನಿ ಕ್ಲಾರಿಫಿಕೇಷನ್. ಸೊ ಆ ಒಂದು ಪರ್ಟಿಕ್ಯುಲರ್ ಟಾಪಿಕಲ್ಲಿ ಅವ್ರಿಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕಿತ್ತು ಅಂದರೆ ಅವ್ರು ಕೇಳ್ತಾ ಹೋಗಬಹುದು. ಆ್ಯಂಡ್ ಸ್ಟೂಡೆಂಟ್ಸ್ ಗೀವ್ ದೇರ್ ಇನ್ಪುಟ್, ಅಂದರೆ ಅವ್ರಿಗೆ ಅನಿಸಿದಂಥ ಫೀಡ್ಬ್ಯಾಕ್ಸ್ಗಳಾಗಿರ್ಬೋದು ಕೊಡ್ಬೋದು. ಆ್ಯಂಡ್ ಟೀಚರ್ಸು ಎಲ್ಲ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ದ ಟೀಚರ್ ಪ್ರೊವೈಡ್ಸ್ ಅ ನಾಲೆಡ್ಜ್ ರಿಲೇಟೆಡ್ ಟು ದ ಟಾಪಿಕ್. ಟೈಮ್ ಸೇವಿಂಗ್, ಆ್ಯಸ್ ಅ ಟೀಚರ್ ಈಸ್ ಸಪೋಸ್ ಟು ಫಿನಿಶ್ ದ ಲೆಕ್ಚರ್ ಆನ್ ಅ ಟೈಮ್. ಸೊ ಇಟ್ ಈಸ್ ಅ ಟೈಮ್ ಸೇವಿಂಗ್. ಆ ರೀತಿಯಾಗಿಯೂ ಎಲ್ಲ ನಾವು ನೋಡ್ತಾ ಹೋಗ್ಬೋದು. ಸ್ಟೂಡೆಂಟ್ಸ್ ಆರ್ ಮೋರ್ ಇನ್ವಾಲ್ವ್ ಆ್ಯಂಡ್ ಪಾರ್ಟಿಸಿಪೇಟ್ ವೆನ್ ಟೀಚರ್ ಆಸ್ಕ್ ಅ ಕ್ವೆಶನ್. ಇದರಲ್ಲಿ ಮೋರ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ಆದರೆ ಟೀಚರ್ಸ್ ಕ್ವೆಶನ್ ಕೇಳಿದಾಗ ದೇ ವಿಲ್ ಪಾರ್ಟಿಸಿಪೇಟ್. ಅಂದರೆ ಕ್ವೆಶನ್ ಕೇಳಿದಾಗ ಅವ್ರು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ್ಯಂಡ್ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿ ಪಾಯಿಂಟ್ ಆ್ಯಂಡ್ ಶೇರ್. ಟೀಚರ್ ಈಸ್ ಅ ರೋಲ್ ಮಾಡೆಲ್ ಆಫ್ ಸ್ಟೂಡೆಂಟ್ಸ್ ಈ ಒಂದು ಲೆಕ್ಚರ್ ಮೆಥಡಲ್ಲಿ. ಇದು ಮೇಜರ್ ಪಾಯಿಂಟ್ಸ್ಗಳು. ತುಂಬ ಪಾಯಿಂಟ್ಸ್ಗಳಿದೆ, ನೀವು ಎಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಕೋಬಹುದು. ನಾನು ಆಲ್ರೆಡಿ ನಿಮ್ಗೆ ಹೇಳಿದಂಗೆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಇದೊಂದು PDF ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ನಾನು ಇಲ್ಲಿ ವೆರಿ ಮೇನ್ ಪಾಯಿಂಟ್ಸ್ಗಳನ್ನ ಮಾತ್ರ ಕವರ್ ಮಾಡ್ತಾ ಹೋಗ್ತಿದ್ದೀನಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಸೊ ಈ ಲೆಕ್ಚರ್ ಮೆಥಡಿನ ಯೂಸಸ್ ಏನೇನು ಅಂತಂದರೆ, ಟು ಓರಿಯೆಂಟ್ ಸ್ಟೂಡೆಂಟ್ಸ್. ಈಗ ಸ್ಕೂಲ್ಗೆ ಹೊಸದಾಗಿ ಬಂದಿರ್ತಾರೆ ಮಕ್ಕಳು, ಅವರಿಗೆ ಆ ಸ್ಕೂಲ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದರೂ ಇರುತ್ತೆ ಅಂದಾಗ ಅದನ್ನು ನಾವು ಲೆಕ್ಚರ್ ಮೆಥಡಲ್ಲಿ ಓರಿಯೆಂಟ್ ಮಾಡ್ಬೋದು. ಮತ್ತು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ಬೋದು. ಮತ್ತು ಯಾವುದಾದ್ರೂ ಒಂದು ಮ್ಯಾಟರ್, ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅದಕ್ಕೊಂದು ಪ್ರೊಸೀಜರ್ ಹೇಳಬೇಕು ನಾವು. ಸೊ ಆ ಪ್ರೊಸೀಜರ್ನ ಡೈರೆಕ್ಷನ್ ಆಗಿರ್ಬೋದು, ಮತ್ತು ಬೇಸಿಕ್ ಮೆಟೀರಿಯಲ್ ಟು ಈಗ ಏನೊಂದು ಡೆಮಾನ್ಸ್ಟ್ರೇಷನ್, ಡಿಸ್ಕಷನ್ ಇರುತ್ತೆ, ಅಥವಾ ಏನೋ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ, ಅದರ ಬಗ್ಗೆ ಅದರ ಹಿಂದೆ ಇರುವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ನಾವು ತಿಳಿಸ್ಕೊಡ್ಬಹುದು. ಟು ಇಲ್ಸ್ಟ್ರೇಟ್ ಅಪ್ಲಿಕೇಶನ್ ಆಫ್ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆರ್ ಕಾನ್ಸೆಪ್ಟ್ಸ್. ಕ್ಲಾರಿಫೈ ಆ್ಯಂಡ್ ಎಂಫಸಿಸ್ ಆರ್ ಸಮ್ಮರೈಸ್. ಯಾವುದಾದ್ರೂ ಒಂದು ವಿಷಯನ ಕಂಪ್ಲೀಟಾಗಿ ಸಾರಾಂಶ ಹೇಳೋದಂಥದ್ದು ಆಗಿರ್ಬೋದು. ಈ ಎಲ್ಲ ವಿಷಯಗಳಿಗೆ ಈ ಒಂದು ಲೆಕ್ಚರ್ ಮೆಥಡ್ ತುಂಬ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಇದರ ಅಡ್ವಾಂಟೇಜಸ್ ಏನು ಹಾಗಾದರೆ. ಆಬ್ವಿಯಸ್ಲಿ ಇಟ್ ಸೇವ್ಸ್ ಅ ಟೈಮ್ಸ್. ಈಗ ಎಕ್ಸ್ಪೆರಿಮೆಂಟಲ್ ಮೆಥಡ್, ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂತ ನಾವು ತೊಗೊಂಡಾಗ ಅದು ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇಲ್ಲಿ ಓನ್ಲಿ ಒನ್ ಸೈಡಿಂದ ಕಂಟೆಂಟ್ ಹೇಳ್ತಾ ಹೋಗ್ತಿರ್ತಾರೆ. ಸೊ ಹಾಗಾಗಿ ಟೈಮ್ ಸೇವ್ ಆಗುತ್ತೆ. ಇಟ್ ಪರ್ಮಿಟ್ಸ್ ಅ ಫ್ಲೆಕ್ಸಿಬಿಲಿಟಿ, ರಿಕ್ವೈರ್ಸ್ ಅ ಲೆಸ್ ರಿಜಿಡ್ ಸ್ಪೇಸ್ ರಿಕ್ವೈರ್ಮೆಂಟ್, ಪರ್ಮಿಟ್ಸ್ ಅಡ್ಯಾಪ್ಟಬಿಲಿಟಿ ಅಂದರೆ ಅಲ್ಲಿರುವಂಥ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುವಂಥದ್ದಾಗಿರ್ಬೋದು. ಪರ್ಮಿಟ್ಸ್ ವರ್ಸಟೈಲಿಟಿ, ಅಂದರೆ ಡಿಫ್ರೆಂಟ್ ಫಾರ್ಮಲ್ಲಿ ಅವರು ಹೇಳ್ತಾ ಹೋಗ್ತಿರ್ತಾರೆ. ಪರ್ಮಿಟ್ಸ್ ಅ ಬೆಟರ್ ಸೆಂಟರ್ ಓವರ್ ಕಾಂಟ್ಯಾಕ್ಟ್ ಆ್ಯಂಡ್ ಸೀಕ್ವೆನ್ಸ್, ಒಂದು ಅರೌಂಡ್ ಸೀಕ್ವೆನ್ಸಲ್ಲಿ ಬರ್ತಾ ಇರುತ್ತೆ. ಇನ್ನು ನಿಮಗೆ ಗೊತ್ತಿದ್ದಂಗೆ ಡಿಸ್ಅಡ್ವಾಂಟೇಜ್ ಏನಿರಬಹುದು ಈ ಲೆಕ್ಚರ್ ಮೆಥಡ್ ಅಂತಂದಾಗ, ಆಬ್ವಿಯಸ್ಲಿ ಇಟ್ ಈಸ್ ಒನ್ ವೇ ಕಮ್ಯುನಿಕೇಷನ್. ಒಂದೇ ಕಡೆಯಿಂದ ಕಮ್ಯುನಿಕೇಷನ್ ಇರುತ್ತೆ. ಪೋಸಸ್ ಅ ಪ್ರಾಬ್ಲಮ್ಸ್ ಇನ್ ಸ್ಕಿಲ್ ಟೀಚಿಂಗ್. ಈಗ ಫಾರ್ ಎಕ್ಸಾಂಪಲ್ ಆ ಒಂದು ಟೀಚರ್ ಇಸ್ ನಾಟ್ ವೆರಿ ಮಚ್ ಸ್ಕಿಲ್ಫುಲ್ ಎನಫ್ ಇನ್ ದ ಕಮ್ಯುನಿಕೇಷನ್ ಅಂತ ಅಂದಾಗ ಆಗ ತುಂಬ ಕಷ್ಟ ಆಗುತ್ತೆ. ಎನ್ಕರೇಜಸ್ ಸ್ಟೂಡೆಂಟ್ಸ್ ಪ್ಯಾಸಿವ್ನೆಸ್. ಇವಾಗ ನಮಗೆ ಗೊತ್ತಿರುತ್ತೆ, ಎಷ್ಟೋ ಬಾರಿ ಬರೀ ಲೆಕ್ಚರ್ ಮೆಥಡ್ ಮಾಡ್ತಾ ಇರಬೇಕಾದ್ರೆ ನಮಗೆ ನಿದ್ದೆ ಬರುವಂಥ ಚಾನ್ಸಸ್ ಇರುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಒಂದು ಲರ್ನಿಂಗ್ ಆ್ಯಕ್ಟಿವ್ ಆಗಿರಲ್ಲ, ಪ್ಯಾಸಿವ್ ಆಗ್ತಾ ಹೋಗ್ತೀವಿ. ಡಿಫಿಕಲ್ಟಿ ಇನ್ ಗಾಜಿಂಗ್ ಅ ಸ್ಟೂಡೆಂಟ್ ರಿಯಾಕ್ಷನ್. ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಎಲ್ಲೋ ಯೋಚನೆ ಮಾಡ್ತಾ ಇರ್ತಾರೆ, ಆದರೆ ಪಾಠ ಕೇಳ್ತಿದ್ದೀವೇನೋ ಅನ್ನೋ ಥರ ರಿಯಾಕ್ಷನ್ಸ್ ಕೊಡ್ತಾ ಇರ್ತಾರೆ. ಅವರು ಒರಿಜಿನಲ್ ಆಗಿ ಕೇಳ್ತಾ ಇದ್ದಾರೋ ಇಲ್ವೋ ಅನ್ನೋಂಥದ್ದನ್ನ ನಾವು ಗಾಜ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ರಿಕ್ವೈರ್ ಹೈಲಿ ಸ್ಕಿಲ್ಡ್ ಇನ್ಸ್ಟ್ರಕ್ಟರ್ಸ್.
ಆ್ಯಂಡ್ ಏನು ಈ ಒಂದು ಲೆಕ್ಚರ್ ಮೆಥಡ್ಗೆ ಹೈಲಿ ಸ್ಕಿಲ್ಡ್ ಇನ್ಸ್ಟ್ರಕ್ಟರ್ ಬೇಕು. ಯಾಕೆ ಅಂತಂದರೆ ಈಗ ಇದು ಲಾರ್ಜ್ ಗ್ರೂಪಿಗೆ ನಾವು ಇದನ್ನ ಅಪ್ಲೈ ಮಾಡ್ತೀವಿ ಅಂತಂದಾಗ ವಾಯ್ಸ್ ರೀಚ್ ಆಗಬೇಕು ಲಾಸ್ಟ್ ಬೆಂಚ್ವರೆಗೂ. ಅಟ್ ದ ಸೇಮ್ ಟೈಮ್ಸ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಸೊ ಹಾಗಾಗಿ ಈ ಒಂದು ಲೆಕ್ಚರ್ ಮೆಥಡ್ನ ಡಿಸ್ಅಡ್ವಾಂಟೇಜಸ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಡಿಸ್ಕಷನ್ ಮೆಥಡ್. ವರ್ಡ್ ಇಟ್ ಸೆಲ್ಫ್ ಸೇಸ್ ಡಿಸ್ಕಷನ್, ಅಂದರೆ ಲರ್ನಿಂಗ್ ಥ್ರೂ ಡಿಸ್ಕಷನ್ ಅನ್ನುವಂಥದ್ದು. ಏನಾದರೂ ಒಂದು ಟಾಪಿಕ್ನ ತೊಗೊಂಡು ಡಿಸ್ಕಸ್ ಮಾಡ್ತಾ ಕಲಿಯುವಂಥದ್ದು. ಇದು ಯಾವುದನ್ನೆಲ್ಲ ಒಳಗೊಂಡಿರುತ್ತೆ ಅಂತ ನಾವು ನೋಡೋದಾದರೆ, ಸ್ಟೂಡೆಂಟ್ಸ್ ಲಿಸನ್ ಟು ಅದರ್ಸ್ ಒಪಿನಿಯನ್ ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ಟು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಅವರ ಒಂದು ಒಪಿನಿಯನನ್ನು ಕೂಡ ಹೇಳ್ತಾರೆ ಮತ್ತು ಬೇರೆಯವ್ರ ಒಪಿನಿಯನನ್ನು ಕೂಡ ತಿಳ್ಕೊಳ್ತಾರೆ. ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ಪಾಯಿಂಟ್ಸ್ ಮಿಸ್ ಆಗಿದ್ರೆ ಅದನ್ನು ಇನ್ನೊಬ್ಬರು ಹೇಳಿದಾಗ ನಮಗೆ ಆ ಪಾಯಿಂಟ್ದು ನಾಲೆಡ್ಜ್ ಕೂಡ ಸಿಗುತ್ತೆ. ಸ್ಟೂಡೆಂಟ್ಸ್ ಲರ್ನ್ ಆನ್ ದೇರ್ ಓನ್ ಟು ಫೈಂಡ್ ಔಟ್ ದ ಕೀ ಪಾಯಿಂಟ್ಸ್. ಸ್ಟೂಡೆಂಟ್ಸ್ಗಳು ಅವರೇ ಡಿಸ್ಕಸ್ ಮಾಡ್ತಾ ಅವರೇ ಒಂದು ಉತ್ತರಗಳನ್ನ ಹುಡುಕೊಳ್ತಾ ಇರ್ತಾರೆ. ಆ್ಯಂಡ್ ಎಕ್ಸ್ಚೇಂಜ್ ಆಫ್ ದೇರ್ ಐಡಿಯಾಸ್, ಅಂದರೆ ಒಂದು ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದಾಗ ಐಡಿಯಾಸ್ಗಳು ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ. ಸ್ಟೂಡೆಂಟ್ಸ್ ಗೆಟ್ ಅ ಪಾಯಿಂಟ್ ಆಫ್ ವ್ಯೂ ಆಫ್ ಆಲ್ ಆ್ಯಂಡ್ ನಾಟ್ ಓನ್ಲಿ ಒನ್ ದೋಸ್ ಹು ಆಲ್ವೇಸ್ ಸ್ಪೀಕ್. ಸೊ ಇದು ಮೇಜರ್ ಇಂಪಾರ್ಟೆಂಟ್ ಡಿಸ್ಕಷನ್ ಮೆಥಡಲ್ಲಿ. ಏನು ಅಂತಂದರೆ ಇವಾಗ ಕ್ಲಾಸ್ ಏನಾದರೂ ಕ್ವೆಶನ್ ಕೇಳಿದ ತಕ್ಷಣ ತುಂಬ ಆ್ಯಕ್ಟಿವ್ ಇರೋ ಕಿಡ್ ಅವರೇ ಎದ್ಬಿಟ್ಟು ಫಸ್ಟೇ ಎಲ್ಲದಕ್ಕೂ ಆನ್ಸರ್ ಮಾಡೋ ಥರ ಆ ಥರ ಇರುತ್ತೆ. ಬಟ್ ಆದರೆ ಡಿಸ್ಕಷನ್ ಮೆಥಡಲ್ಲಿ ಏನು ಅಂದರೆ ಎಲ್ಲರಿಗೂ ಒಂದು ಚಾನ್ಸ್ ಇರುತ್ತೆ ಹೇಳೋಕ್ಕೆ. ಸೊ ಹಾಗಾಗಿ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಕೂಡ ಗೊತ್ತಾಗುತ್ತೆ. ಸ್ಟೂಡೆಂಟ್ಸ್ ಪ್ರೆಸೆಂಟೇಷನ್ ಕೊಟ್ಟಾಗ ಆವಾಗ ಟೀಚರ್ಸ್ ಆ ಒಂದು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಾರೆ. ಮತ್ತು ಈ ಡಿಸ್ಕಷನ್ ಮೆಥಡ್ ಮಾಡ್ತಾ ಸ್ಟೂಡೆಂಟ್ಸ್ ಅವರ ಓನ್ ನೋಟ್ಸ್ನ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇವಾಗ ಸ್ಟೂಡೆಂಟ್ಸ್ ಹ್ಯಾವ್ ಅ ಟೈಮ್ ಫಾರ್ ಪ್ರಿಪ್ರೇಷನ್ ಆಫ್ ಟಾಪಿಕ್. ಈಗ ಇನ್ನೊಬ್ರು ಮಾಡ್ತಾ ಇರಬೇಕಾದ್ರೆ ಅದನ್ನು ಕೇಳಿಸ್ಕೊಳ್ಳೋದ್ರ ಜೊತೆಗೆ ಅದರಿಂದ ಇವರ ಒಂದು ಪ್ರೆಸೆಂಟೇಷನ್ಗೆ ಏನೇನು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಬಹುದು ಅಂತಲೂ ಯೋಚನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಡಿಸ್ಕಷನ್ ಮೆಥಡಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ರೋಟ್ ಲರ್ನಿಂಗ್ ಆಗೋದಿಲ್ಲ. ಸೊ ಅವ್ರು ಯಾವುದನ್ನೇ ಬಹೆಟ್ ಹೊಡಿಯೋಕ್ಕೆ ಚಾನ್ಸಸ್ ಇರಲ್ಲ ಇಲ್ಲಿ. ಮತ್ತು ಮೋರ್ ಎಫೆಕ್ಟಿವ್ ವೇ ಆಫ್ ಲರ್ನಿಂಗ್ ಆಗುತ್ತೆ. ಥಿಂಕಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಸ್ಟೂಡೆಂಟ್ಸ್ ನಡುವೆ. ಡಿಸ್ಕಷನ್ ಮಾಡ್ತಾ ಇರ್ತಾರೆ ಮತ್ತು ಕಾನ್ಫಿಡೆನ್ಸ್ ಕೂಡ ಬೆಳೀತಾ ಹೋಗುತ್ತೆ. ಮತ್ತು ಡಿಸ್ಕಷನ್ ಮಾಡ್ತಾ ಅವ್ರ ಫ್ರೆಂಡ್ಸ್ ಜೊತೆಗೆ ಕಲಿಯೋದ್ರಿಂದ ಅವ್ರಿಗೆ ಯಾವುದೇ ಒಂದು ಕಾನ್ಸೆಪ್ಟ್ಸ್ ಇದ್ರೂ ಅದು ಅವ್ರಿಗೆ ಬೇಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇದು ಒಂಥರ ಎಲ್ಲ ಯೂಸಸ್ ಕೂಡ ಆಗುತ್ತೆ, ಏನೇನು ಒಳಗೊಂಡಿದೆ ಅನ್ನೋ ರೀತಿಯೂ ಆಗುತ್ತೆ. ಇನ್ನು ಡಿಸ್ಕಷನ್ ಮೆಥಡಿಂದ ಏನೇನು ಯೂಸಸ್ ಇದೆ ಅಂತ ನಾವು ನೋಡೋದಾದರೆ, ಆ್ಯಸ್ ಐ ಸೆಡ್ ಅರ್ಲಿಯರ್ಲಿ, ಇಮ್ಯಾಜಿನೇಟಿವ್ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್ಸ್. ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ನಾವು ಈ ರೀತಿಯಾಗಿ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದಲ್ವಾ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಸೊ ಅದು ಇಮ್ಯಾಜಿನೇಟಿವ್ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್ಸ್. ಟು ಸ್ಟಿಮ್ಯುಲೇಟ್ ಅ ಥಿಂಕಿಂಗ್ ಆ್ಯಂಡ್ ಇಂಟ್ರೆಸ್ಟ್ ಟು ಸೆಕ್ಯೂರ್ ಅ ಸ್ಟೂಡೆಂಟ್ ಪಾರ್ಟಿಸಿಪೇಷನ್. ಸ್ಟೂಡೆಂಟ್ ಒಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಅವ್ರ ಇಂಟ್ರೆಸ್ಟನ್ನು ನಾವು ಹಿಡಿದಿಟ್ಕೊಳ್ಬೋದು ಈ ಒಂದು ಡಿಸ್ಕಷನ್ ಮೆಥಡಿಂದ. ಟು ಎಂಫಸಿಸ್ ಆನ್ ಅ ಮೇನ್ ಟೀಚಿಂಗ್ ಪಾಯಿಂಟ್ಸ್. ಬೇರೆ ಯಾವುದೋ ಕಡೆ ನಾವು ಹೋಗಲಿಲ್ದಿರೋ ರೀತಿ ಯಾವುದೋ ಒಂದು ಮೇನ್ ಕೀ ಟೀಚಿಂಗ್ ಪಾಯಿಂಟ್ ಇರುತ್ತೋ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ಬೋದು. ಇದ್ರ ಜೊತೆಗೆ ಟು ಸಪ್ಲಿಮೆಂಟಲ್ ಲೆಕ್ಚರ್ಸ್, ರೀಡಿಂಗ್ ಆ್ಯಂಡ್ ಲ್ಯಾಬೊರೇಟರಿ ಎಕ್ಸಸೈಸ್ ಕೂಡ ಇರುತ್ತೆ ಇದರಲ್ಲಿ. ಅದಕ್ಕೆ ಟು ಸಮರೈಸ್ ಆ್ಯಂಡ್ ಕ್ಲಾರಿಫೈ ಅ ಪಾಯಿಂಟ್ಸ್ ಆ್ಯಂಡ್ ರಿವ್ಯೂ ಕೂಡ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ಇದರಲ್ಲಿ ಕಾನ್ಸೆಪ್ಟ್ಸ್ಗಳು ಮತ್ತು ಪ್ರಿನ್ಸಿಪಲ್ಸ್ಗಳು ತುಂಬ ಕರೆಕ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಯೂಸಸ್. ಈ ಯೂಸಸ್ಸು, ಅಡ್ವಾಂಟೇಜಸ್ ಇದೆಲ್ಲ ಏನು ಒಳಗೊಂಡಿದೆ ಅಂತ ನಾವು ನೋಡೋದಾದರೆ ಇವೆಲ್ಲ ನಥಿಂಗ್ ಬಟ್ ದಿ ಸೇಮ್, ಅಂದರೆ ಸೇಮ್ ಪಾಯಿಂಟ್ಸ್ಗಳ ಥರನೇ ಇರುತ್ತೆ. ಸೊ ನೀವು ಅದನ್ನ ಕರೆಕ್ಟಾಗಿ ಅನಲೈಸ್ ಮಾಡಬೇಕು. ಇನ್ಕ್ರೀಸಸ್ ದ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್. ಆಬ್ವಿಯಸ್ಲಿ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಏನೋ ಡಿಸ್ಕಸ್ ಮಾಡ್ತಿದ್ದಾರಲ್ವ ಏನು ಅಂತ ಅವ್ರ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗುತ್ತೆ. ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ ನಾನು ಹೇಳ್ಬೋದು ಇವಾಗ ಈ ಪಾಯಿಂಟ್ನ ನೆಕ್ಸ್ಟು. ಮತ್ತು ಅಪ್ರಿಸಿಯೇಷನ್ ಬೆಳೆಯುತ್ತೆ. ಇವ್ರು ಈ ಥರ ಎಲ್ಲ ಯೋಚನೆ ಮಾಡ್ತಾರಾ ಅನ್ನೋದೊಂದು ಬ್ರಾಡ್ ಮೈಂಡೆಡ್ ಥಿಂಕಿಂಗ್ನೆಸ್ ಬರುತ್ತೆ. ಯುಟಿಲೈಸ್ ಸ್ಟೂಡೆಂಟ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಇವಾಗ ಅವ್ರಿಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದನ್ನು ಕನೆಕ್ಟ್ ಮಾಡಿಕೊಂಡು ಕೂಡ ಹೇಳ್ಬಹುದು ಇದರಲ್ಲಿ. ರಿಸಲ್ಟ್ಸ್ ಇನ್ ಮೋರ್ ಪರ್ಮನೆಂಟ್ ಲರ್ನಿಂಗ್ ಬಿಕಾಸ್ ಹೈ ಡಿಗ್ರಿ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್. ಇದರಲ್ಲಿ ನಾವು ಒಂದು ಲರ್ನಿಂಗ್ ನಮಗೆ ಪರ್ಮನೆಂಟ್ ಆಗಿರುತ್ತೆ, ಅದು ಟೆಂಪ್ರವರಿ ಆಗಿರಲ್ಲ. ಯಾಕಂದರೆ ಪಾರ್ಟಿಸಿಪೇಷನ್ ಇರೋದ್ರಿಂದ ಸೊ ಸ್ಟೂಡೆಂಟ್ಸ್ ಚೆನ್ನಾಗಿ ಕಲಿತಾ ಹೋಗ್ತಾರೆ. ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ ಇದಕ್ಕೂ ಹೈಲಿ ಸ್ಕಿಲ್ಡ್ ಇನ್ಸ್ಟ್ರಕ್ಟರ್ ಬೇಕು. ಯಾಕಂದರೆ ಯಾವುದೋ ಒಂದು ಮಗು ಒಂದು ವಿಷಯದ ಬಗ್ಗೆ ಹೇಳ್ತಾ ಇದೆ ಅಂದಾಗ ಅದು ಸರಿನೋ ತಪ್ಪು ಅನ್ನೋದು ಆ ಒಂದು ಮ್ಯಾನೇಜ್ ಮಾಡ್ತಿರುವಂಥ ಇನ್ಸ್ಟ್ರಕ್ಟರ್ಗೆ ಅಥವಾ ಟೀಚರ್ಗೆ ಕೂಡ ಗೊತ್ತಿರಬೇಕು. ಆ್ಯಂಡ್ ಆಲ್ ಆಫ್ ಅ ಸಡನ್ ಒಂದು ಟಾಪಿಕ್ ಕೊಟ್ಬಿಟ್ಟು ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ನಾವು ಸ್ಟೂಡೆಂಟ್ಸ್ಗೆ ಹೇಳೋಕ್ಕಾಗೋದಿಲ್ಲ. ಸೊ ಇಟ್ ರಿಕ್ವೈರ್ಸ್ ಸಮ್ ಟೈಮ್ ಫಾರ್ ದ ಪ್ರಿಪರೇಷನ್. ಮತ್ತು ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್. ಡಿಸ್ಕಷನ್ ಮೆಥಡಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ, ಯಾಕಂದರೆ ಡೌಟ್ಸ್ಗಳು ತುಂಬ ಬರ್ತಾ ಇರುತ್ತೆ, ಮಿಸ್ಕನ್ಸೆಪ್ಷನ್ಸ್ಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಮತ್ತು ಕಂಟೆಂಟು, ಎಲ್ಲ ಕಂಟೆಂಟನ್ನು ನಾವು ಡಿಸ್ಕಷನ್ ಮೆಥಡಿಂದ ನಾವು ಮಾಡೋಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ದು ಯಾವುದೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದನ್ನು ನಾವು ಡಿಸ್ಕಷನ್ ಮೆಥಡಿಂದ ಮಾಡೋಕ್ಕಾಗೋದಿಲ್ಲ. ಇವಾಗ ಕನ್ನಡದಲ್ಲಿ ಲಘುಗುರು ಹಾಕೋದಾಗಿರಬಹುದು ಅಥವಾ ಯಾವುದಾದ್ರೂ ಒಂದು ವ್ಯಾಕರಣ ಅಂಶ ಇರ್ಬೋದು, ಅವನ್ನು ಕೆಲವೊಂದನ್ನು ನಾವು ಡಿಸ್ಕಷನ್ ಮೆಥಡಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ರಿಸ್ಟ್ರಿಕ್ಟ್ಸ್ ದ ಸೈಜ್ ಆಫ್ ಗ್ರೂಪ್. ಮತ್ತು ಇದನ್ನು ನಾವು ಲಾರ್ಜ್ ನಂಬರ್ ಆಫ್ ಗ್ರೂಪಿಗೆ ನಾವು ಅಡ್ಮಿಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಒಂದು 4-5 ಜನದ್ದು ಒಂದು ತಂಡ ಮಾಡ್ಕೊಂಡು ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಸೊ ಇದಿಷ್ಟು ಡಿಸ್ಕಷನ್ ಮೆಥಡ್ದಾಗಿತ್ತು. ನೆಕ್ಸ್ಟ್ ನೋಡೋಣ
ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಮೆಥಡ್, ಆ ಮೆಥಡ್ ಆಫ್ ಸೆಲ್ಫ್ ಇನ್ಸ್ಟ್ರಕ್ಷನ್ ಟು ಪ್ರೊವೈಡ್ ಅ ರೆಮಿಡಿಯಲ್ ಇನ್ಸ್ಟ್ರಕ್ಷನ್. ಈಗ ಮಕ್ಕಳಿಗೆ ನಾವು ಒಂದು ಅಚೀವ್ಮೆಂಟ್ ಟೆಸ್ಟ್ ಅಂತ ಕೊಟ್ಟಿರ್ತೀವಿ, ಅದರಿಂದ ವಿ ವಿಲ್ ಕಮ್ ಟು ನೋ ಯಾರ್ಯಾರು ಯಾವ ಒಂದು ಫೇಸ್ ಆಫ್ ಲರ್ನಲ್ಲಿ ಇರ್ತಾರೆ ಅಂತ. ಅಂಥವ್ರಿಗೆ ಒಂದು ರೆಮಿಡಿಯಲ್ ಇನ್ಸ್ಟ್ರಕ್ಷನ್ನ ಕೊಡುವಂಥದ್ದಾಗಿರ್ಬೋದು, ಅಂದರೆ ಅವರಿಗೆ ಸಪ್ರೇಟಾಗಿ ಕ್ಲಾಸಸ್ ಮಾಡುವಂಥದ್ದಾಗಿರ್ಬೋದು. ಫಾರ್ ಅ ಲೇಟ್ ಅರೈವಲ್ಸ್, ಆಬ್ಸೆಂಟೀಸ್ ಆ್ಯಂಡ್ ಟ್ರಾನ್ಸ್ಲೆನ್ಸ್, ಅಂದರೆ ಇವಾಗ ಶಾಲೆಗೆ ಲೇಟಾಗಿ ಬರುವಂಥ ಮಕ್ಕಳಾಗಿರ್ಬೋದು ಅಥವಾ ಇರ್ರೆಗ್ಯುಲರ್ ಮಕ್ಕಳಿರ್ತಾರಲ್ಲ ಅಂಥವರಿಗೆ ಇನ್ಸ್ಟ್ರಕ್ಟ್ ಮಾಡುವಂಥದ್ದಾಗಿರ್ಬೋದು. ಟು ಮೇಂಟೈನ್ ಅ ಪ್ರೀವಿಯಸ್ಲಿ ಲರ್ನ್ ಸ್ಕಿಲ್ ವಿಚ್ ಆರ್ ನಾಟ್ ಪರ್ಫಾರ್ಮ್ಡ್ ಫ್ರೀಕ್ವೆಂಟ್ಲಿ ಎನಫ್. ಈಗ ಯಾವುದೋ ಒಂದು ಸ್ಕಿಲ್ನ ಅವರಿಗೆ ತಿಳಿಸ್ಕೊಟ್ಟಿರ್ತಾರೆ, ಅದನ್ನು ರಿಪೀಟೆಡ್ಲಿ ಪರ್ಫಾರ್ಮ್ ಮಾಡ್ತಾ ಇರಬೇಕಾಗತ್ತೆ. ಅದನ್ನ ಪರ್ಫಾರ್ಮ್ ಅಂದರೆ ಫ್ರೀಕ್ವೆಂಟಾಗಿ ಅವರು ಅದ್ರ ಕಡೆ ಗಮನ ವಹಿಸ್ತಿದಾರೋ ಇಲ್ವೋ ಅಂತ ಚೆಕ್ ಮಾಡೋದಾಗಿರಬಹುದು. ಟು ಅಪ್ಗ್ರೇಡ್ ಅ ಪ್ರೊಡಕ್ಷನ್ ಕೆಪಬಲ್ ಆಫ್ ಅ ಸ್ಟೂಡೆಂಟ್, ಅಂದರೆ ಸ್ಟೂಡೆಂಟ್ಸ್ನ ಇನ್ನೂ ಒಂದು ಸ್ವಲ್ಪ ಮೋರ್ ಕೆಪಬಲ್ ಮಾಡುವಂಥದ್ದಾಗಿರಬಹುದು. ಟು ರಿವ್ಯೂ ಆ್ಯಂಡ್ ಪ್ರಾಕ್ಟೀಸ್ ದ ನಾಲೆಡ್ಜ್ ಆಫ್ ಸ್ಕಿಲ್. ಯೂಸಸ್ ಅಥವಾ ಅಡ್ವಾಂಟೇಜಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಏನು ಅಂತ ನಾವು ನೋಡೋದಾದರೆ, ಇಟ್ ರೆಡ್ಯೂಸಸ್ ಅ ಫೇಲ್ಯೂರ್ ರೇಟ್. ಯಾಕಂದರೆ ನಾವು ಆ ಮಕ್ಕಳುಗಳು ಎಲ್ಲೂ ನ್ಯೂನ್ಯತೆನ ಅನುಭವಿಸ್ತಿದ್ದಾರೆ, ಅವ್ರಿಗೆ ಎಲ್ಲಿ ಕಷ್ಟ ಆಗ್ತದೆ ಅಂತ ನಾವು ನೋಡಿ ಅದಕ್ಕೆ ಒಂದು ರೆಮಿಡಿಯಲ್ ಕ್ಲಾಸ್ನ ನಾವು ಪ್ರೊವೈಡ್ ಮಾಡಿದಾಗ ಅಲ್ಲಿ ಫೇಲ್ಯೂರ್ ರೇಟ್ ಕಡಿಮೆ ಆಗುತ್ತೆ. ಇಂಪ್ರೂವ್ಸ್ ಅ ಎಂಡ್ ಆಫ್ ಕೋರ್ಸ್ ಪ್ರೊಫಿಷಿಯನ್ಸಿ. ಸೊ ನಾವು ಅವರಲ್ಲಿ ಏನೊಂದು ರಿಸಲ್ಟ್, ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ಯಾವಾಗಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬರೀತಾ ಇರುತ್ತೆ, ಅದಕ್ಕೆ ಒಂದು ನಾವು ರೆಮಿಡಿಯಲ್ ಕ್ಲಾಸ್ ಕೊಟ್ಟಾಗ ಎಂಡ್ ಆಫ್ ದಿ ಸೆಷನಲ್ಲಿ ಏನಾಗಿರುತ್ತೆ, ಆ ಮಗು ಆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋದ್ರಲ್ಲಿ ತುಂಬ ಕಡಿಮೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಮಾಡ್ತಾ ಇರುತ್ತೆ ಮೊದಲಿಗಿಂತ. ಸೊ ನಮಗೆ ಅದೊಂದು ಒಳ್ಳೆ ಪ್ರೊಫಿಷಿಯನ್ಸಿ ಸಿಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಇದರಿಂದ ಪ್ರೊವೈಡ್ಸ್ ಸೆಲ್ಫ್ ಇನ್ಸ್ಟ್ರಕ್ಷನ್ಸ್, ಅಂದರೆ ನಾವು ಒಂದು ರಿಫ್ಲೆಕ್ಟಿವ್ ಥಿಂಕಿಂಗ್ನ ಕೂಡ ನೋಡ್ಕೊಳ್ಬೋದು. ಓಕೆ, ನಾನು ಈ ರೀತಿಯಾಗಿರುವಂಥ ಒಂದು ರೆಮಿಡಿಯಲ್ ಕ್ಲಾಸ್ನ ಈ ಮಗು ಕೊಟ್ಟಿದ್ದೀನಿ, ಹಾಗಾದರೆ ಇದನ್ನೇ ನಾನು ಮುಂದುವರಿಸಿದ್ರೆ ಇನ್ನೂ ಒಂದು ಇಂಪ್ರೂವ್ಮೆಂಟ್ ತರಬಹುದೇನೋ ಆ ಮಗುವಿನಲ್ಲಿ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಡಿಸ್ಅಡ್ವಾಂಟೇಜಸ್: ರಿಕ್ವೈರ್ ಅ ಲೋಕಲ್ ಆ್ಯಂಡ್ ಕಮರ್ಷಿಯಲ್ ಪ್ರಿಪರೇಷನ್, ರಿಕ್ವೈರ್ಸ್ ಎ ಲೆಂತಿ ಪ್ರೋಗ್ರಾಮ್ ಟ್ರೈನಿಂಗ್. ಅಂದರೆ ಆ ಮಗು ಮಾಡೋಕ್ಕಿಂತ ಮುಂಚೆ, ಒಂದು ರೆಮಿಡಿಯಲ್ ಸೆಷನ್ ನಾವು ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಅದರ ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಅದಕ್ಕೆಲ್ಲ ತುಂಬ ಟೈಮ್ ಹಿಡಿತಾ ಹೋಗುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ರಿಕ್ವೈರ್ಸ್ ಎ ಕನ್ಸಿಡರಬಲ್ ಲೀಡ್ ಟೈಮ್. ನೆಕ್ಸ್ಟ್ ನೋಡೋದಾದರೆ, ಇವಾಗ ನಾವು ನೋಡಿದ್ದು ಯಾವುದು, ದಿ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಮೆಥಡ್. ನೆಕ್ಸ್ಟು ದ ಸ್ಟಡಿ ಅಸೈನ್ಮೆಂಟ್ ಮೆಥಡ್. ಸೊ ಆ್ಯಕ್ಚುಲಿ ದಿಸ್ ಪ್ಲೇಸ್ ಅ ಮೇಜರ್ ರೋಲ್, ದ ಸ್ಟಡಿ ಅಸೈನ್ಮೆಂಟ್ ಮೆಥಡ್ ಅನ್ನುವಂಥದ್ದು ಏನು ಅಂತಂದರೆ, ಟು ಓರಿಯೆಂಟ್ ಅ ಸ್ಟೂಡೆಂಟ್ ಟು ಟಾಪಿಕ್ ಟು ಪ್ರಿಯರ್ ಕ್ಲಾಸ್ ರೂಮ್ ಆರ್ ಲ್ಯಾಬೊರೇಟರಿ ವರ್ಕ್. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಟೀಚರ್ ಬಂದುಬಿಟ್ಟು ಅವ್ರಿಗೆ ಒಂದು ಬುಕ್ನ ರೆಫರ್ ಮಾಡಿ ಅಂತ ಹೇಳ್ಬೋದು, ಅಥವಾ ಒಂದು ಯಾವುದಾದ್ರೂ ಪೀರಿಯಾಡಿಕಲ್ಸ್ನ ರೆಫರ್ ಮಾಡಿ, ಅಥವಾ ಒಂದು ಪ್ರಾಜೆಕ್ಟ್ ಮಾಡಿ, ಅಥವಾ ಒಂದು ಎಕ್ಸಸೈಸ್ನ ಮಾಡಿ ಅಂತ ಹೇಳುವಂಥದ್ದಾಗಿರ್ಬೋದು. ಅಂದರೆ ಬೇಸಿಕಲಿ ಸೇಯಿಂಗ್ ಅವ್ರಿಗೆ ಹೋಮ್ವರ್ಕ್ ಕೊಡುವಂಥದ್ದು. ಇಟ್ ಎನ್ಹಾನ್ಸಸ್ ದಿ ಎಬಿಲಿಟಿ ಆಫ್ ಅ ರಿಸರ್ಚ್ ಆನ್ ಎನಿ ಟಾಪಿಕ್. ಸ್ಟೂಡೆಂಟ್ಸ್ ರಿಸರ್ಚ್ ಅ ಟಾಪಿಕ್ ಫ್ರಮ್ ಡಿಫ್ರೆಂಟ್ ಬುಕ್ಸ್, ವೆಬ್ಸೈಟ್ಸು. ಮಕ್ಕಳುಗಳಿಗೇನೇ ಹುಡುಕೋ ಬನ್ನಿ ಅಂತ ಹೇಳ್ಬೋದು. ಆವಾಗ ಅವರ ಒಂದು ನಾಲೆಡ್ಜ್ ಬ್ರಾಡರ್ ಆಗ್ತಾ ಹೋಗುತ್ತೆ. ಟು ಸೆಟ್ ದ ಸ್ಟೇಜ್ ಫಾರ್ ಅ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಡಿಸ್ಕಷನ್. ಈ ಒಂದು ಅಸೈನ್ಮೆಂಟಲ್ಲಿ ಇವಾಗ ನಾಳೆ ನಾನೊಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿರ್ತೀನಿ. ಸೊ ಅದಕ್ಕೆ ಕೆಲವೊಂದು ಬೇಸಿಕ್ಕಾಗಿ ಮನೆಗಳಲ್ಲೇ ಸಿಗುವಂತಹ ಮೆಟೀರಿಯಲ್ ಇರುತ್ತೆ. ಸೊ ಅದನ್ನು ನಾವು ಅವ್ರಿಗೆ ಮುಂಚೆನೇ ಹೇಳಿರ್ತೀವಿ. ಕಲೆಕ್ಟ್ ಮಾಡ್ಕೊ ಬರೋದು ಕೂಡ ಒಂದು ಕೈಂಡ್ ಆಫ್ ಅಸೈನ್ಮೆಂಟೇ ಅಲ್ವಾ, ಆ ರೀತಿಯಾಗಿರುವಂಥದ್ದು. ಟು ಪ್ರೊವೈಡ್ ಅ ಎನ್ರಿಚ್ಮೆಂಟ್ ಮೆಟೀರಿಯಲ್. ಇನ್ನು ಅಡ್ವಾಂಟೇಜಸ್ ಏನು ಅಂದರೆ, ಇನ್ಕ್ರೀಸಸ್ ಅ ಕವರೇಜ್ ಆಫ್ ಮೆಟೀರಿಯಲ್. ಈಗ ಕೆಲವೊಂದು ಮಕ್ಕಳಿಗೆ ಹೇಳಿದ ತಕ್ಷಣ ಎಲ್ಲರೂ ತೊಗೊಬರ್ತಾರೆ ಆ ಒಂದು ಮೆಟೀರಿಯಲ್ಸ್ಗಳನ್ನು, ಅಂದರೆ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಡ್ಯೂಸಸ್ ಅ ಕ್ಲಾಸ್ ರೂಮ್ ಟೈಮ್. ಈಗ ನಾವು ಜಾಸ್ತಿ ಅವರಿಗೆ ಬರೀ ಕ್ಲಾಸ್ ರೂಮಲ್ಲೇ ಕೂತು ಪಾಠ ಮಾಡಿಸೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಹುಡ್ಕೋ ಬನ್ನಿ ಅಂತ ಹೇಳಿದಾಗ ಅದ್ರ ಬಗ್ಗೆ ತಿಳ್ಕೊಂಡು ಕೂಡ ಬರ್ತಾರೆ. ಆವಾಗ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಜಾಸ್ತಿ ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಪರ್ಮಿಟ್ಸ್ ಎ ಇಂಡಿವಿಜುವಲ್ ಅಟೆನ್ಷನ್. ಈಗ ಯಾವುದೋ ಒಂದು ಮಗು ಏನೋ ಅಂತಂದಿದೆ ಅಂದರೆ ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡಬೇಕಾದಾಗ ಒಂದು ಸಪ್ರೇಟಾಗಿ ಇಂಡಿವಿಜುವಲ್ ಅಟೆನ್ಷನ್ ಕೂಡ ನಾವು ಕೊಡ್ತೀವಿ. ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಇಟ್ ರಿಕ್ವೈರ್ಸ್ ಅ ಕೇರ್ಫುಲ್ ಪ್ಲ್ಯಾನಿಂಗ್ ಆ್ಯಂಡ್ ಫಾಲೋ ಅಪ್. ಕಂಪ್ಲೀಟಾಗಿ ಫಾಲೋ ಅಪ್ ಮಾಡಲೇಬೇಕು ಈ ಒಂದು ಮೆಥಡಲ್ಲಿ. ಇಲ್ಲಾಂದರೆ ಇವಾಗ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕಾದ್ರೆ ನಾವೇನೋ ಒಂದು ಹೇಳಿರ್ತೀವಿ, ಅವ್ರು ಇನ್ನೊಂದೇನೋ ತರ್ತಾರೆ, ಆ ರೀತಿ ಆದಂಥದ್ದು ಆಗುತ್ತೆ. ಆ್ಯಂಡ್ ಪ್ರೊಡ್ಯೂಸಸ್ ಎ ನಾನ್ ಸ್ಟ್ಯಾಂಡರ್ಡ್ ರಿಸಲ್ಟ್. ಸಮ್ಟೈಮ್ಸ್ ನಮಗೆ ಬೇಕಾದಂತಹ ಡಿಸೈರ್ಡ್ ರಿಸಲ್ಟ್ಸ್ಗಳು ಸಿಗಲ್ಲ, ಮತ್ತು ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು ತುಂಬ ಕಷ್ಟ ಈ ಒಂದು ಅಸೈನ್ಮೆಂಟ್ ಇದರಲ್ಲಿ. ಯಾಕಂದರೆ ಬೇರೆಯವರ ನೋಡಿ ಕಾಪಿ ಮಾಡ್ಕೊಂಡು ಬಂದಿರೋಂಥದ್ದು ಆಗಿರಬಹುದು, ಆ ರೀತಿಯಾಗಿರುವಂತಹ ಒಂದು ಮಾಲ್ ಪ್ರಾಕ್ಟೀಸಸ್ ಆಗೋ ಸಾಧ್ಯತೆ ಇರುತ್ತೆ ಇದರಲ್ಲಿ. So this is all about study assignment method. Next to the tutorial method. The word itself says tutorial. ಅಂದರೆ ಅವರಿಗೆ ಪದೇ ಪದೇ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತಾ ಇರೋದು ಆ ರೀತಿಯಾಗಿ. ಆ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್ ವಿಚ್ ಇನ್ಸ್ಟ್ರಕ್ಷನ್ ವರ್ಕ್ಸ್ ಡೈರೆಕ್ಟ್ಲಿ ವಿತ್ ಅನ್ ಇಂಡಿವಿಜುವಲ್ ಸ್ಟೂಡೆಂಟ್. ಅಂದರೆ ಇದರಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಸಿಗ್ತಾ ಹೋಗುತ್ತೆ. ಟು ರೀಚ್ ದ ಕಾಂಪ್ಲಿಕೇಟೆಡ್ ಸ್ಕಿಲ್ಸ್ ಆಪರೇಷನ್ ಆರ್ ಇನ್ವಾಲ್ವಿಂಗ್ ಅ ಡೇಂಜರ್ ಎಕ್ಸ್ಪ್ರೆಸಿವ್ ಎಕ್ವಿಪ್ಮೆಂಟ್ಸ್ ಟು ಪ್ರೊವೈಡ್ ಎ ಇಂಡಿವಿಜುವಲ್ ರೆಮಿಡಿಯಲ್ ಅಸಿಸ್ಟೆನ್ಸ್. ಅಂದರೆ ಒಂದೇ ಮಗುಗೆ ಯಾವ ರೀತಿಯಾಗಿ ತೊಂದರೆನ ಅನುಭವಿಸಿದೆ ಅಂತ ನೋಡಿಕೊಂಡು ಮಾಡುವಂಥದ್ದು. ಇದು ಸೆಮಿನಾರ್ ಮೆಥಡ್, ಸ್ಟಡಿ ಅಸೈನ್ಮೆಂಟ್ ಮೆಥಡ್ ಆಗಿರ್ಬೋದು, ಅದು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಆಗಿರಬಹುದು, ಇವೆಲ್ಲ ಒಂದು ಸ್ವಲ್ಪ ಸಿಮಿಲರ್ ಆಗೇ ಬರ್ತಾ ಹೋಗುತ್ತೆ. ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ, ಪ್ರಮೋಟ್ ಸೇಫ್ಟಿ ಆಗಬಹುದು,
ಸೇಫ್ಟಿ ಆಗ್ಬೋದು, ರಿಕ್ವೈರ್ಸ್ ಅ ಹೈಲಿ ಕಾಂಪಿಟೆಂಟ್ ಇನ್ಸ್ಟ್ರಕ್ಟರ್ ಆ್ಯಂಡ್ ಡಿಮ್ಯಾಂಡ್ಸ್ ಅ ಟೈಮ್ ಆ್ಯಂಡ್ ಮನಿ. ಇದರಲ್ಲಿ ಯಾಕಂದರೆ ಸಪ್ರೇಟ್ ಪ್ಲೇಸ್ ಆಗಿರಬೇಕು ಮತ್ತು ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು, ಹಾಗಾಗಿ ಇಟ್ ರಿಕ್ವೈರ್ಸ್ ಅ ಮೋರ್ ಟೈಮ್ ಆ್ಯಂಡ್ ಮನಿ ಟು. ನೆಕ್ಸ್ಟು ಸೆಮಿನಾರ್ ಮೆಥಡ್. ಸೆಮಿನಾರ್ ಮೆಥಡ್ ಇಸ್ ನಥಿಂಗ್ ಬಟ್ ಅ ಕೈಂಡ್ ಆಫ್ ಲೆಕ್ಚರ್ ಮೆಥಡ್ ಓನ್ಲಿನೇ, ಆದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಹೋಗುತ್ತೆ ಅಷ್ಟೇ. ಇಲ್ಲಿ ಅ ಟ್ಯುಟೋರಿಯಲ್ ಅರೇಂಜ್ಮೆಂಟ್ ಇನ್ವಾಲ್ವಿಂಗ್ ದ ಇನ್ಸ್ಟ್ರಕ್ಟರ್ ಆ್ಯಂಡ್ ಅ ಗ್ರೂಪ್ಸ್ ರಾದರ್ ದನ್ ಅ ಇನ್ಸ್ಟ್ರಕ್ಟರ್ ಆ್ಯಂಡ್ ಇಂಡಿವಿಜುವಲ್. ಇಲ್ಲಿ ಏನಾಗಿರುತ್ತೆ ಅಂದರೆ ಇನ್ಸ್ಟ್ರಕ್ಟರ್ ಇರ್ತಾರೆ ಮತ್ತು ಗ್ರೂಪ್ ಇರುತ್ತೆ. ಸೊ ದೇ ವರ್ಕ್ ಆನ್ ಅಡ್ವಾನ್ಸ್ ಸ್ಟಡಿ ಆರ್ ರಿಸರ್ಚ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡ್ತಾ ಇರ್ತಾರೆ. ಅಡ್ವಾನ್ಸ್ ಸ್ಟಡಿ ಅಥವಾ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ನ ತೊಗೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿರುವಂಥದ್ದು ನಾವು ಕ್ಲಾಸಲ್ಲೂ ಕೂಡ ಕಂಡಕ್ಟ್ ಮಾಡ್ಬೋದು. ಅಂದರೆ ಒಂದು ಟಾಪಿಕ್ ಒಂದು ಮಗುಗೆ ಕೊಟ್ಬಿಟ್ಟು ನೀನು ಪ್ರೆಸೆಂಟೇಷನ್ ಮಾಡು, ಇದ್ರ ಮೇಲೆ ಸೆಮಿನಾರ್ ಮಾಡು ಅಂದಾಗ ಅದು ರಿಲೇಟೆಡ್ ಆಗಿರುವಂತಹ ಎಲ್ಲ ಒಂದು ಐಟಮ್ಸ್ಗಳನ್ನ ತೊಗೊಂಡು ಬರ್ತಾ ಇರ್ತಾರೆ ಅವರು. ಟು ಎಕ್ಸ್ಚೇಂಜ್ ದ ಇನ್ಫಾರ್ಮೇಷನ್ ಆನ್ ಟೆಕ್ನಿಕ್ಸ್ ಅಪ್ರೋಚಸ್ ಬೀಯಿಂಗ್ ಎಕ್ಸ್ಪ್ಲೋರ್ಡ್ ಬೈ ದ ಮೆಂಬರ್ಸ್ ಆಫ್ ಸ್ಟಡಿ ಆರ್ ಅ ರಿಸರ್ಚ್ ಗ್ರೂಪ್. ಸೊ ಇದರ ಒಂದು ಇಲ್ಲಿ ಇನ್ನೊಂದು ನೋಡ್ಬೋದು, ಟು ಡೆವಲಪ್ ಅ ನ್ಯೂ ಇಮ್ಯಾಜಿನೇಟಿವ್ ಸೊಲ್ಯೂಷನ್. ಸೊ ಇವಾಗ ನಾವು ಒಂದು ಟಾಪಿಕ್ ಕೊಟ್ಟಾಗ ಸೆಮಿನಾರ್ ಮಾಡಿ ಅಂದಾಗ ಅವ್ರು ಹುಡುಕ್ತಾ ಅದಕ್ಕೆ ಹೊಸದಾಗಿರುವಂತಹ ಒಂದು ಐಡಿಯಾಗಳನ್ನು ಅವರು ಕೂಡ ನಮಗೆ ಕೊಡಬಹುದು. ಆ್ಯಸ್ ಯೂಶುವಲ್ ಅಡ್ವಾಂಟೇಜಸ್ ಬಂದು ಮೋಟಿವೇಶನ್ ಪ್ರೊವೈಡ್ ಮಾಡುತ್ತೆ, ಸ್ಟಿಮ್ಯುಲೇಟ್ಸ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ ಮಕ್ಕಳದು, ಮತ್ತು ಅಡ್ಯಾಪ್ಟಿವ್ ಇನ್ಸ್ಟ್ರಕ್ಷನ್. ಅವ್ರು ಏನಾದರೂ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರೆ ಅದನ್ನ ಅಡ್ಯಾಪ್ಟ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ಇಟ್ ರಿಕ್ವೈರ್ಸ್ ಆ್ಯಸ್ ಯೂಶುವಲ್ ಹೈಲಿ ಕಾಂಪಿಟೇಟಿವ್ ಇನ್ಸ್ಟ್ರಕ್ಟರ್ ಬೇಕು, ಮತ್ತು ಇವ್ಯಾಲ್ಯೂಯೇಷನ್ ಮಾಡೋದು ಕಷ್ಟ ಈ ಥರ ಒಂದು ಮೆಥಡಲ್ಲಿ. ಮೋರ್ ಕಾಸ್ಟ್ಲಿ ದ್ಯಾನ್ ಅದರ್ ಮೆಥಡ್ಸ್. ಸೊ ಇಟ್ಸ್ ನಾಟ್ ಕಾಸ್ಟ್ ಎಫೆಕ್ಟಿವ್ ಅನ್ನುವಂಥದ್ದು ದಿಸ್ ಟ್ಯುಟೋರಿಯಲ್ ಮೆಥಡ್. ನೆಕ್ಸ್ಟ್ ನೋಡೋದಾದರೆ ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂತ ಇದೆ. ಸೊ ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂದರೆ ಏನೂ ಇಲ್ಲ, ಜಸ್ಟ್ ನಾವು ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟಿಗೆ ಕಂಡಕ್ಟ್ ಮಾಡುವಂಥದ್ದು. ಇಟ್ಸ್ ಅ ಡೆಮಾನ್ಸ್ಟ್ರೇಷನ್ ಮೆಥಡ್. ಅಂದರೆ ಯಾವುದಾದ್ರೂ ಒಂದು ಟೀಮ್ ವರ್ಕ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಒಂದೊಂದು ಎಕ್ವಿಪ್ಮೆಂಟ್ನ ಫಂಕ್ಷನಿಂಗ್ ಆಗಿರ್ಬೋದು, ಇದು ಎಲ್ಲನೂ ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜಾಬ್ ಓರಿಯೆಂಟೆಡ್ ಆಗಿರುವಂಥದ್ದು ನಾವು ಡೆಮಾನ್ಸ್ಟ್ರೇಷನ್ ಮೆಥಡಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜಾಬ್ ಶೋಸ್ ದ ಸ್ಟೂಡೆಂಟ್ಸ್ ಟು ವಾಟ್ ಟು ಡೂ ಅನ್ನೋವಂಥದ್ದು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಮಿನಿಮೈಸ್ ದ ಡ್ಯಾಮೇಜ್ ಆ್ಯಂಡ್ ವೇಸ್ಟ್. ಯಾಕಂದರೆ ಇರೋದ್ರಲ್ಲೇ ನಾವು ಯುಟಿಲೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಸೇವ್ಸ್ ಅ ಟೈಮ್, ಕ್ಯಾನ್ ಬಿ ಪ್ರೆಸೆಂಟೆಡ್ ಟು ಅ ಲಾರ್ಜ್ ಗ್ರೂಪ್ಸ್, ಎನೇಬಲ್ ಅ ಲರ್ನಿಂಗ್ ಇವ್ಯಾಲ್ಯೂಯೇಷನ್. ಇದರಲ್ಲಿ ಇವ್ಯಾಲ್ಯೂಯೇಷನ್ ನಾವು ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದರ ಡಿಸ್ಅಡ್ವಾಂಟೇಜ್ ಏನಂದರೆ ಡೆಮಾನ್ಸ್ಟ್ರೇಷನ್ ಮೆಥಡ್ಗೆ ನಾವು ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ನಮಗೆ ಒಂದು ನಾಲೆಡ್ಜ್ ಇರಬೇಕು, ಮತ್ತು ಯಾವ ರೀತಿಯಾಗಿ ಸೇಫ್ಟಿ ಮೆಷರ್ಮೆಂಟ್ ತೊಗೊಳ್ಬೇಕು ಅಂತ ಗೊತ್ತಿರಬೇಕು, ಮತ್ತು ಇಟ್ ರಿಕ್ವೈರ್ಸ್ ಎ ಕೇರ್ಫುಲ್ ಪ್ರಿಪರೇಷನ್ ಆ್ಯಂಡ್ ರಿಹರ್ಸಲ್ ಇರಬೇಕು ಅದಕ್ಕೆ, ಮತ್ತು ಮೋರ್ ಇನ್ಸ್ಟ್ರಕ್ಟರ್ಸ್ ಬೇಕು. ಒಬ್ಬರೇ ಇದನ್ನು ಹ್ಯಾಂಡಲ್ ಮಾಡೋದು ಡೆಮಾನ್ಸ್ಟ್ರೇಷನ್ ಮೆಥಡು ತುಂಬ ಕಷ್ಟ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಟೀಚಿಂಗ್ ಟೆಕ್ನಿಕ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ, ಇದು ಅದರ ನೆಕ್ಸ್ಟ್ ಪಾರ್ಟ್ ಅಷ್ಟೇ. ಸೊ ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ನಿಮ್ಗೆ ಹೇಳ್ದಂಗೆ ಇದರ ಒಂದು PDF ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು. ಇದ್ರ ಜೊತೆಗೆ ಇನ್ನು ಕೆಲವೊಂದು ಥಿಂಗ್ಸ್ಗಳನ್ನ ಟೀಚಿಂಗ್ ಟೆಕ್ನಿಕ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಲೈಕ್ ಬ್ರೈನ್ ಸ್ಟಾರ್ಮಿಂಗ್, ರೋಲ್ ಪ್ಲೇ ಅಂಥದ್ದಾಗಿರ್ಬೋದು ಅಥವಾ ಕೇಸ್ ಸ್ಟಡಿ, ಈ ರೀತಿಯಾಗಿರುವಂಥದ್ದನ್ನ ನಾನು ನಿಮಗೆ ಕೊಡ್ತಾ ಹೋಗಿದ್ದೀನಿ. ಆ್ಯಂಡ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಮೆಥಡ್ಸ್ ಆಫ್ ಲರ್ನಿಂಗ್ ಅಂತ ಇದೆ. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಯಾಕಂದರೆ ಇವಾಗ ನಾವು ನೋಡಿರ್ಬೋದು ಸ್ವಯಂ ಆಗಿರಬಹುದು, ಆ ರೀತಿಯಾಗಿರೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳು, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರು KCETಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.